ಇನ್ನೊಂದು ಕತೆ ಬಹಳ ಚೆನ್ನಾಗಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ಕ್ರೀನ್ ಪ್ಲೇ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಇನ್ನೊಂದು ತುಂಬ ಚಾಲೆಂಜಿಂಗ್ ಅನಿಸಿದ್ದು ನನಗೆ ಭಾಷೆ. ಮಲೆನಾಡು ಭಾಷೆ ನಂಗೆ ಬರಲ್ಲ. ಬೆಂಗಳೂರು ಅವರಾಗಿರೋದ್ರಿಂದ ಸ್ವಲ್ಪ ನಂಗೆ ಬೇರೆ ಸ್ಲ್ಯಾಂಗ್ ಹಿಡಿಯೋಕ್ಕೆ ಒಂಚೂರು ಟೈಮ್ ಆಗುತ್ತೆ. ಸೊ ಅದು ನಂಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ರಾಜ್‌ಗುರು ಹಾಗೂ ಗೌರಿ ಅವರು ಇಬ್ಬರದು ಪ್ಯಾಷನ್ ಹೇಗಿತ್ತು ಅಂದರೆ ಅದೊಂಥರ ಕಿಚ್ಚು ಅಂತಾರಲ್ಲ, ಆ ಥರನೇ ಇತ್ತು. ಪ್ಯಾಷನ್ ಒಂಥರ ಫೈರ್ ಲೈಕ್ ಪ್ಯಾಷನ್. ಅಂದರೆ ಇದನ್ನು ಮಾಡಬೇಕು, ಇದನ್ನು ತೆರೆ ಮುಂದೆ ತರಬೇಕು, ಇಂಥ ಒಂದು ಕಥೆ ಇದೆ. ಆ್ಯಂಡ್ ಇಬ್ಬರೂ ಮಲೆನಾಡವರೇ ಆಗಿರೋದ್ರಿಂದ ಇಬ್ರಿಗೂ ಈ ಕಾನ್ಸೆಪ್ಟ್ ಪರಿಪೂರ್ಣವಾಗಿ ಗೊತ್ತಿತ್ತು, ಫುಲ್ ಹಿಡಿತಾ ಇತ್ತು. ರಾಜ್‌ಗುರು ಅವರು ಇದರ ಬಗ್ಗೆನೂ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು, ಗೌರಿ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಭಾಷೆ ಬಗ್ಗೆ ಗೌರಿಯವರು ಇದೇ ಭಾಷೆಯನ್ನು ರೆಗ್ಯುಲರ್ ಆಗಿ ಮಾತಾಡೋರಾಗಿರೋದ್ರಿಂದ ಅವ್ರಿಗೆ ಫುಲ್ ಅವರೇ ಡೈಲಾಗ್ಸ್ ಕೂಡ ಬರೆದಿರೋದು. ಅವ್ರಿಗೆ ಕಂಪ್ಲೀಟ್ ಹೋಲ್ಡ್ ಇತ್ತು ಲ್ಯಾಂಗ್ವೇಜ್ ಮೇಲೆ. ಸೊ ಅಂದರೆ ಇದು ಒಂಥರ ಗಟ್ಟಿಗಿತ್ತಿ ಪಾತ್ರ ಅಂತ ಹೇಳ್ಬೋದು. ತುಂಬಾ ವೆರಿ ಸ್ಟ್ರಾಂಗ್. ತಾಯಿ ಅಂದರೆ ಸಾಮಾನ್ಯ ಹೇಗಿರುತ್ತೆ, ಮಕ್ಕಳು ಏನೇ ಮಾಡಿದ್ರೂ ಅವ್ರನ್ನ ಯಾವಾಗಲೂ ಸಪೋರ್ಟ್ ಮಾಡಿಕೊಂಡೇ ಬರ್ತಾರೆ. ಆ ಥರದ್ದೇ ಒಂದು ಪಾತ್ರ ಕೂಡ. ಯಾರು ಏನೇ ಹೇಳಿದ್ರು ನಂಬೋದಿಲ್ಲ. ಆ್ಯಂಡ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸಲ್ಲಿ ಇದು ಒಂದು ಅಂತ ಹೇಳಬಹುದು.